ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸ್ಟ್ಯಾಂಡನ್ನು ಬಳಸದೆ ಸರಳವಾಗಿ ಸುಂದರವಾಗಿ ಕಮ್ಮಿ ಸಮಯದಲ್ಲಿ ಯಾವ ರೀತಿ ಸೀರೆ ಉಡ್ಸೋದಂತ ತೋರಿಸ್ತಾ ಇದ್ದೀನಿ. ಮೊದಲು ಸೀರೆನ ಪೂರ್ತಿ ಸೀರೆನ ಹಾಫ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಸೀರೆನ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ದೂರಕ್ಕೆ ಪಿನ್ ಹಾಕಿ ಇಟ್ಕೊಂಡಿದ್ದೀನಿ ಜರುಗಬಾರ್ದಂತ. ಸೀರೆನ ಪೂರ್ತಿಯಾಗಿ ಈ ರೀತಿ ನರಿಗೆ ಮಾಡ್ಕೊಳ್ತಿದ್ದೀನಿ. ಸೆರಗಿನ ಭಾಗ ಬಿಟ್ಟು ಉಳಿದಿರೋ ಭಾಗನ ಪೂರ್ತಿಯಾಗಿ ನರಿಗೆ ಮಾಡ್ಕೊಳ್ತಿದ್ದೀನಿ. ನೀವು ಎಷ್ಟು ಸಣ್ಣದಾಗಿ ನರಿಗೆಗಳು ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನರಿಗೆಗಳು ಕೂರುತ್ತೆ, ನರಿಗೆ ಜಾಸ್ತಿ ಬರುತ್ತೆ. ಆದಷ್ಟು ಸಣ್ಣದಾಗಿಯೇ ನರಿಗೆನ ಮಾಡ್ಕೊಳ್ಳಿ. ನರಿಗೆ ಮಾಡಿಕೊಂಡು ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಕಷ್ಟ ಆದರೆ ಅಲ್ಲಲ್ಲಿ ಬಟ್ಟೆ ಕ್ಲಿಪ್ ಇರುತ್ತಲ್ಲೋ ಹೊಸ ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಳ್ಬೋದು. ನೋಡಿ ಈ ರೀತಿ ನರಿಗೆಗಳನ್ನ ಮಾಡ್ಕೊಳ್ತಿದ್ದೀನಿ. ಅಭ್ಯಾಸ ಇದ್ದವರು ಬೇಗ ಮಾಡ್ಕೊಳ್ಬೋದು. ಹೊಸದಾಗಿ ಸೀರೆ ಉಡ್ಸೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು 5 ನಿಮಿಷ ಸಮಯನ ತೊಗೊಂಡು ನೀಟಾಗಿ ಈ ರೀತಿ ನರಿಗೆಗಳನ್ನ ಮಾಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಎಷ್ಟು ನರಿಗೆಗಳು ಇಟ್ಕೊಳ್ಳೋಕ್ಕಾಗುತ್ತೋ ಅಷ್ಟು ನರಿಗೆಗಳನ್ನ ಇಟ್ಕೊಂಡು ಕಷ್ಟ ಅನಿಸಿದಾಗ ಒಂದು ಕ್ಲಿಪ್ಪಿನ ಸಹಾಯದಿಂದ ಕ್ಲಿಪ್ ಹಾಕಿ ಜೋಡಿಸಿ ಇಟ್ಕೊಳ್ಳಿ. ಮಧ್ಯೆ ಅಲ್ಲಲ್ಲೇ ನರಿಗೆಗಳು ಜರುಗ್ತಾ ಇರುತ್ತೆ ಅವಾಗವಾಗ. ಅದನ್ನೆಲ್ಲ ಸರಿ ಮಾಡಿಕೊಂಡು ಈ ರೀತಿ ಕ್ಲಿಪ್ ಹಾಕಿ ಇಟ್ಕೊಂಡು ಸೀರೆನ ನರಿಗೆನ ಮಾಡಿಟ್ಕೊಳ್ಬೋದು. ನೋಡಿ ನರಿಗೆನ ಮಾಡಬೇಕಾದ್ರೆ ಸ್ವಲ್ಪ ಜರುಗಿರುತ್ತಲ್ವ, ಅದನ್ನೆಲ್ಲ ಸರಿ ಮಾಡಿಕೊಂಡು ನಾನಿಲ್ಲಿ ಮತ್ತೆ ನರಿಗೆಗಳನ್ನ ಜೋಡಿಸ್ಕೊಂಡು ಕ್ಲಿಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಇಷ್ಟು ನರಿಗೆಗಳು ಸಾಕಾಗುತ್ತೆ. ಇನ್ನು ಉಳಿದಿರುವಂತಹ ಸೀರೆ ಭಾಗನ ನಾವು ಸೆರಗಿಗೆ ಹೇಗೆ ಪಿನ್ ಮಾಡ್ಕೊಳ್ತೀವಿ ಅದೇ ರೀತಿ ಪಿನ್ ಮಾಡ್ಕೊಳ್ಳೋಣ. ನೋಡಿ ಸೆರಗಿನ ಭಾಗನಷ್ಟೇ ಅದನ್ನು ಪೂರ್ತಿಯಾಗಿ ಹಾಫ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ಬಾರ್ಡ್ರ್ ಎಷ್ಟಿದೆ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಪಿನ್ನನ್ನು ಮಾಡ್ಕೊಳ್ಳಿ. ನಾನು ಹಾಫ್ ಫೋಲ್ಡ್ ಮಾಡಿರೋದ್ರಿಂದ ಹಾಫ್ ಫೋಲ್ಡ್ ಮಾಡಿದ್ದನ್ನು ಬಿಟ್ಟು 4 ನರಿಗೆಗಳು ಬಂದಿದೆ. ಒಂದು 3 ಕಡೆ ಪಿನ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ಲೆಂತ್ ಇರುತ್ತೋ ಅದರಲ್ಲಿ ನೋಡಿಕೊಂಡು ನಾನು ಇಲ್ಲಿ ಜರುಗಬಾರ್ದು ನರಿಗೆಗಳಂತ ಒಂದು 3 ಸೈಡು ಪಿನ್ ಹಾಕ್ಕೊಂಡಿದ್ದೀನಿ. ನೀವು ಗುಂಡು ಪಿನ್ನು ಯಾವ್ದು ಬೇಕಿದ್ರೂ ಹಾಕ್ಕೊಳ್ಬೋದು. ನರಿಗೆ ಹೊರಗೆ ಬರ್ದಿರೋ ಹಾಗೆ ಒಳಗಡೆ ನರಿಗೆಗಳನ್ನೆಲ್ಲ ಸಣ್ಣದಾಗಿ ಮಾಡ್ಕೊಳ್ಳಿ. ಬಾರ್ಡ್ರ್ ಇರುತ್ತಲ್ವ ಆ ನರಿಗೆನ ಸ್ವಲ್ಪ ಅಗಲವಾಗಿ ಮಾಡಿಕೊಂಡ್ರೆ ಹೊರಗಡೆ ಇರೋಂಥ ನರಿಗೆಗಳೆಲ್ಲ ಹೊರಗಡೆ ಕಾಣಿಸೋದಿಲ್ಲ. ನೋಡಿ ಈ ರೀತಿ ಸರಿ ಮತ್ತೊಂದು ಸಲ ನಾನು ಸರಿ ಮಾಡಿಕೊಂಡು 3 ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಪೂರ್ತಿ ಸ್ಯಾರಿನ ಮೊದಲೇ ತೋರಿಸಿದ್ನಲ್ಲ ಆ ರೀತಿ ನರಿಗೆ ಮಾಡಿಕೊಂಡು ಸೆರಗಿನ ಭಾಗನ ಈ ರೀತಿ ನರಿಗೆ ಮಾಡಿಕೊಂಡು ನೀವು ಹಬ್ಬದ ದಿನ ರೆಡಿ ಮಾಡಿ ಇಟ್ಕೊಂಡ್ರೆ ಅಮ್ಮನವ್ರಿಗೆ ಹಬ್ಬದ ದಿನ ಸೀರೆ ಉಡ್ಸೋದು ಸುಲಭ ಆಗುತ್ತೆ. ನೋಡಿ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡು ನಂತರ ಟೇಬಲ್ ಮೇಲೆ ಯಾವ ರೀತಿ ಸೀರೆನ ಉಡ್ಸೋದಂತ ತೋರಿಸ್ತಾ ಇದ್ದೀನಿ. ಒಂದು ಟೇಬಲ್ ಮೇಲೆ ಒಂದು ಬಿಳಿ ಬಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಪೀಠನ್ನು ಇಟ್ಕೊಳ್ತಿದ್ದೀನಿ. ಈ ರೀತಿ ಸ್ವಲ್ಪ ಹೈಟ್ ಇರೋ ಪೀಠನ್ನು ತಗೊಳ್ಳೋದ್ರಿಂದ ನರಿಗೆಗಳು ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಮೇಲೆ ಒಂದು ಸ್ಟೀಲ್ ಬಾಕ್ಸನ್ನು ತಗೊಂಡು ಅದಕ್ಕೆ ಅಕ್ಕಿನ ಹಾಕಿ ತುಂಬಿಸಿ ಇಟ್ಕೊಂಡಿದ್ದೀನಿ. ಅದ್ರ ಒಳಗಡೆ ನೇರವಾಗಿ ಈ ರೀತಿ ಸೀರೆನ ನೀವು ಎಷ್ಟು ಎತ್ತರದ ಸ್ಟ್ಯಾಂಡು ಅಥವಾ ಪೀಠನ್ನು ತೊಗೊಂಡಿದ್ದೀರೋ ಅದಕ್ಕೆ ತಕ್ಕಂತೆ ನೋಡಿಕೊಂಡು ಎಲ್ಲ ನರಿಗೆಗಳು ಒಂದೇ ಲೆವೆಲ್ ಬಂದಿರಬೇಕು. ಆ ರೀತಿ ನರಿಗೆಗಳನ್ನ ಬಾಕ್ಸ್ ಒಳಗೆ ಕೂರಿಸ್ಕೊಂಡು ಕ್ಲಿಪ್ಪನ್ನು ತೆಗೆದುಬಿಟ್ಟು ಒಂದು ಸೈಡಿಂದ ನರಿಗೆಗಳನ್ನ ಜೋಡಿಸ್ಕೊಳ್ತಾ ಬನ್ನಿ. ನೋಡಿ ಈ ರೀತಿ ಒಳಗಡೆ ನರಿಗೆಗಳೆಲ್ಲ ಸೇರಿಕೊಂಡಿರುತ್ತೆ. ಅದನ್ನೆಲ್ಲ ನೀಟಾಗಿ ಹರಡ್ಕೊಂಡು ಪ್ರತಿ ನರಿಗೆಗಳಿಗೂ ಒಂದೇ ಅಳತೆ ಇರಬೇಕು. ಆ ರೀತಿ ಜೋಡಿಸ್ಕೊಳ್ತಾ ಬರಬೇಕು. ಒಂದು 2 ನಿಮಿಷ ಈ ಟೈಮಲ್ಲಿ ನೀವು ನರಿಗೆ ಮಾಡಿಟ್ಕೊಳ್ಳೋದು ಸುಲಭ. ಈ ರೀತಿ ನರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಸಮಯ ತಗೊಳ್ಳುತ್ತೆ. ತಾಳ್ಮೆಯಿಂದ ನೀವು ನರಿಗೆಗಳನ್ನ ಅರೇಂಜ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೀರೆ. ನೀವು ನರಿಗೆಗಳನ್ನ ಜೋಡಿಸ್ಕೊಳ್ಬೇಕಾದ್ರೆ ಒಂದು ನೆನಪಿಟ್ಕೊಳ್ಬೇಕಂದ್ರೆ ಪ್ರತಿ ನರಿಗೆಗಳ ಅಂತರ ಒಂದೇ ಸಮವಾಗಿರಬೇಕು. ಆವಾಗ ಸೀರೆ ತುಂಬಾ ಚೆನ್ನಾಗಿರುತ್ತೆ. ಸೀರೆ ನರಿಗೆಗಳನ್ನ ಸರಿ ಮಾಡ್ಕೊಂಡ್ಮೇಲೆ ಆ ಬಾಕ್ಸ್ ಮೇಲೆ ಒಂದು ತಟ್ಟೆ ಮೇಲೆ ಅಕ್ಕಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ತಾಮ್ರದ ಬಿಂದಿಗೆಗೆ ಒಂದು ಕೋಲ್ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತಾಮ್ರ ಬಿಂದಿಗೆ ಕಾಣಬಾರ್ದಂತ ಸೀರೆ ಬ್ಲೌಸ್ ಪೀಸ್ ಇರುತ್ತಲ್ವ ಅದೇ ಬ್ಲೌಸ್ ಪೀಸಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸೀರೆ ನರಿಗೆ ಭಾಗ ಅಂದರೆ ಸೆರಗಿನ ಭಾಗನ ಈ ರೀತಿ ಮುಂದೆಯಿಂದ ಹಿಂದೆ ತೊಗೊಂಡು ರೆಡಿ ಮಾಡ್ಕೊಳ್ಬೇಕು. ನಾವು ಹೇಗೆ ಸೆರಗನ್ನ ಪಿನ್ ಮಾಡ್ಕೊಳ್ತೀವಲ್ವ ಅದೇ ರೀತಿ ಮುಂದೆಯಿಂದ ಹಿಂದೆ ತಗೊಂಡು ಮತ್ತೆ ಫ್ರಂಟಲ್ಲಿ ಈ ರೀತಿ ನರಿಗೆಗಳನ್ನ ಮಾಡಿಕೊಂಡು ಉಡಿಸ್ಕೊಳ್ಬೋದು. ಇದು ಒಂದು ವಿಧಾನ. ಸೆರಗಿನ ಭಾಗನ ನಿಮಗೆ ಯಾವ ರೀತಿ ಸರಿ ಅನಿಸುತ್ತೋ ಆ ರೀತಿನ ಹಾಕ್ಕೊಳ್ಬೋದು. ಇಲ್ಲಿ ಈ ರೀತಿ ನಾವು ಸೆರಗು ಹಾಕ್ಕೊಳ್ತೀವಲ್ಲ ಆ ಥರ ಹಾಕ್ಕೊಂಡು ಮತ್ತೆ ಅದನ್ನು ಮುಂದೆ ತಂದು ಆ ನರಿಗೆನ ಜೋಡಿಸ್ಕೊಂಡು ಸೊಂಟದ ಪಟ್ಟಿನ ಹಾಕ್ಕೊಂಡು ಅಮ್ಮನವ್ರಿಗೆ ನಿಮಗೆ ಯಾವ ರೀತಿ ನಿಮ್ಮ ಮನೇಲಿ ಯಾವ ರೀತಿ ಸರಗಳು ಇರುತ್ತೆ ಅದನ್ನು ಹಾಕ್ಕೊಂಡು ನೀವು ಅಲಂಕಾರನ ಮಾಡ್ಕೊಳ್ಬೋದು. ಕಳಸಕ್ಕೆ ಒಂದು ತೆಂಗಿನಕಾಯಿ ಇಟ್ಬಿಟ್ಟು ಅಮ್ಮನವ್ರ ಮುಖ ಪದ್ಮನ ಇಟ್ಬಿಟ್ಟು ಕಳಸಕ್ಕೆ ತೆಂಗಿನಕಾಯಿ ಇಟ್ಟಿರೋದು ಕಾಣಬಾರ್ದಂತ ಸ್ವಲ್ಪ ಹೂವನ್ನ ಹಾಕಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಹಬ್ಬದ ದಿನಗಳಲ್ಲಿ ನಾನು
ರಿಯಲ್ ಆಗಿರೋಂತಹ ಹೂವು ಒಡವೆ ಹಾಕಿ ಅಲಂಕಾರ ಮಾಡ್ತೀನಿ. ಇದು ವಿಡಿಯೋಗೋಸ್ಕರ ಮಾಡಿರೋವಂಥದ್ದು. ನಾನು ಉಡಿಸಿರುವಂತಹ ಸೀರೆ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.